ಸರ್, ನಾನು ಕಿರ್ಜಾಜಿ ಗ್ರಾಮ, ಹುಣಸೂರು ತಾಲೂಕು, ಕಸ್ಬಾ ಹೋಬಳಿ, ಮೈಸೂರು ಜಿಲ್ಲೆ. ನನ್ನ ಹೆಸರು ಶಿವಶಂಕರ್ ಅಂತ. ನಾನೊಬ್ಬ ರೈತ. ನಮ್ಮ ತಾತ ರೈತ, ನಾವು ರೈತ, ನಮ್ಮ ಅಪ್ಪ ರೈತ, ನಾವು ರೈತರೇ. ನಾವು ಏನಾಗಿದೆ, ಪ್ರತಿ ವರ್ಷ 83ರಿಂದ ತಂದೆಯವ್ರ ಹೊಗೆ ಸೊಪ್ಪು ಬೆಳ್ಕೊಂಡು ಟೊಬಾಕೊ ಬೋರ್ಡ್ ಹೆಂಗೆ ಹೋಗ್ಕೊಂಡು ಅವತ್ತಿನ ತಂದೆಯವ್ರು ಬೆಳ್ಕೊಂಡು ತಾತ ಬೆಳೆದಿದ್ದು ನಾವು ಬೆಳೀತಾ ಇದ್ದೀವಿ. ಇದರಿಂದ ಏನಾಗಿದೆ, ಇದರಿಂದ ಬದುಕ್ತಾ ಇದ್ದೀವಿ. ಹೊಗೆ ಸೊಪ್ಪಿಂದ ಏನೋ ಹಾಳಾಗಿರೋದು ಏನಿಲ್ಲ. ಏನೋ ರೈಟ್ ಈ ವರ್ಷ ಕುಸಿದೋಗಿದೆ. ಏನಾಗಿದೆ, ನಮಗೆ ನನ್ನ ಸೊಸಿ 1 ಲಕ್ಷ ಸೊಸಿ ಚೆನ್ನಾಗಿ ಮಾಡಿದೆ. ತುಂಬ ಚೆನ್ನಾಗಿತ್ತು ಸ್ಟಾರ್ಟಿಂಗು. ನನಗೆ ಅದು ನೋಡ್ಕೊಳ್ಳಿಲ್ಲ. ಅದೇನಾಗಿದೆ, ಭೂಮಿಲೇ ಗಂಟು ರೋಗ ಬಂದುಬಿಟ್ಟಿದೆ, ಪಡ್ತದ ಗಂಟು ರೋಗ ಬಂದಿದೆ, ಟ್ರೈಲ್ ಗಂಟು ರೋಗ ಬಂದುಬಿಟ್ಟಿದೆ. ನನಗೆ ಬೇರೆ ಕಡೆ ಅಂಗಡಿ ಮೆಡಿಸಿನ್ ತಂದು ಎಲ್ಲ ಆಗ್ತದೆ, ಅದೇನು ಡೆವಲಪ್ಮೆಂಟೇ ಆಗಲಿಲ್ಲ. 1 ಲಕ್ಷ ಸೊಸಿ ಸರ್ ಭಾರಿ ನೀಟಾಗಿ ಮಾಡಿದೆ. ಅದೇನಾಗಿದೆ, ನಾನು CT ರಾಮಕೃಷ್ಣ ಅವ್ರು ಭೇಟಿ ಮಾಡಿದೆ. ಸರ್ ಹಿಂಗಾಗಿದೆ ಬನ್ನಿ ಅಂತ ಹೇಳಿದೆ. ಇಲ್ಲ ನಡೆಯಪ್ಪ ಬರ್ತೀನಿ ಅಂತ ಅವರೇ ಬಂದರು. ಈ ಸೊಸಿ ಎಲ್ಲ ಗಂಟು ರೋಗ ಇದೆ ಕಣಪ್ಪ, ನಿನ್ನ ಸೊಸಿ ಪಟ್ತೋರು ಇದೆ, ಇಲ್ಲೂ ಇದೆ, ನಿನ್ನ ಸೊಸಿ ಹೆಂಗಪ್ಪ ಡೆವಲಪ್ ಆಗುತ್ತೆ, ನನ್ನ ಮಾತು ಕೇಳು, ನಾನು ಒಂದು ಟ್ಯಾಬ್ಲೆಟ್ ಕೊಡ್ತೀನಿ, ಅದನ್ನು ನೀನು ಯೂಸ್ ಮಾಡು, ನಿನ್ನಿಂದ ರಿಸಲ್ಟ್ ಬಂದರೆ ಮುಂದೆ ಹಾಕು, ಇಲ್ವ ಬೇರೆ ನಾನು ಟ್ಯಾಬ್ಲೆಟ್ ಕೊಡ್ತೀನಿ ಅಂದರು. ಅವರು ಅದನ್ನ ಸಕ್ಸಸ್ ಆಯ್ತು ಅಂತ ಈ ಟ್ಯಾಬ್ಲೆಟ್ ಕೊಟ್ಟರು. ಇದು 15 ಲೀಟ್ರಿಗೆ ರೋಜ್ಗೆ ಏನಾದ್ರು ಬಿಡ್ಬೋದು, ಇಲ್ಲ ಕ್ಯಾನ್ ಫ್ರೇನಾರು ಮಾಡ್ಬೋದು, ಟ್ರೆಂಚಿಂಗಾರು ಮಾಡ್ಬೋದು, ಇಲ್ಲ ಇದೆಲ್ಲಾರು ಮಾಡ್ಬೋದು. ತುಂಬ ಚೆನ್ನಾಗಿ ಬಂತು ಸರ್. ಇದು ಮಾತ್ರ ಗಂಟು ರೋಗ ಸೊಸಿ ಸರ್. ನಾನು 20,000 ಸೊಸಿ ಅದೇ ರಾಮಕೃಷ್ಣ ಸರ್ ಸರ್ ನಾನು ಅರ್ಜೆಂಟ್ ಇಡಲೇಬೇಕು. ಅವತ್ತೇನು ಮಾಡಿದೆ, 20,000 ಸೊಸಿ 2 ರೂಪಾಯಿ ಕೊಟ್ಟು ತಗೊಬಂದೆ. ಏನಕ್ಕಪ್ಪ ತಂದಿದ್ಯಾ, ನನ್ನ ಸೊಸಿನೇ ಬರ್ತದೆ, ಏನು ತರಿಸ್ತಾ ಇದ್ದಿದ್ಯಾ ಅಂದರು. ಇಲ್ಲ ಸರ್, ನನಗೆ ಈ ಸೊಸಿನ ಹೊಂಟೋಗ್ಬಿಡುತ್ತೆ, ಬರೋಲ್ಲ ಸರ್, ಅದಕ್ಕೆ ದುಡ್ಡು ಕೊಟ್ಟು ತಂದಾಕ್ತೀನಿ, ಈ ಸೀಸನಲ್ಲಿ ಸರ್ ಮಾಡಲೇಬೇಕು ನಾನು ಅಂತ ಹೇಳಿದೆ. ಇಲ್ಲ ನೀನು ಸ್ಟಾಪ್ ಮಾಡಪ್ಪ, ತರಬೇಡ, ಈ ಸೊಸಿನೇ 8ರಿಂದ 10 ದಿವಸ ಟೈಮ್ ಕೊಡು, ನಿಂಗೆ ಒಳ್ಳೆ ರಿಸಲ್ಟ್ ಕೊಡ್ತೀನಿ. ರಿಸಲ್ಟ್ ಕೊಟ್ಟಾಯ್ತು ನೀನೇ ಹೇಳ್ತೀನಿ, ನೀನೇ ನಾನು ಭೇಟಿ ಮಾಡ್ತಿದ್ದೆ. ಆಗ 2-3 ಸಲ ಅವ್ರನ್ನೇ ಕರೆಸಿ ಬನ್ನಿ ಸರ್ ಪಿಕಪ್ ಆಯಿತು ಅಂತೇಳಿ ಕರೆಸಿ ಮಾತಾಡಿ, ಆ CTR ಸ್ಟಾಫ್ ಎಲ್ಲ ಬಂದು ನೋಡಿ ಈ ಟ್ಯಾಬ್ಲೆಟು ತುಂಬಾ ಕೆಲಸ ಮಾಡ್ತು. ಎಲ್ಲಕ್ಕಿಂತ ಹೆಚ್ಚೆ ಗಂಟು ರೋಗ ಅಂತೂ ಭೂಮಿ ಪಡ್ತಲೂ ಇತ್ತು, ಟ್ರೈಲು ಪ್ರತಿ ಸೊಸಿಲು ಇತ್ತು. ಇದೆಲ್ಲ ಸಂಪೂರ್ಣ ಕಟ್ಟಿದೆ. ಎಲ್ಲರೂ ಈ ಟ್ಯಾಬ್ಲೆಟ್ ಯೂಸ್ ಮಾಡಿ ಒಳ್ಳೆ ಇಳುವರಿ ಬತ್ತು. ನನಗೆ 800 kg ಬತ್ತಿತ್ತು, ಒಳ್ಳೆ ಗಿಡ ಬತ್ತು, ಒಳ್ಳೆ ಬಾಡಿ ಬತ್ತು, 3 ಅಡಿ 3.5 ಅಡಿ ಸಾಲು ಹೊಡಿರಿ, ಎಲೆ ಚೆನ್ನಾಗಿ ಬತ್ತಿದೆ. ಆಮೇಲೆ ಟಾಪಿಂಗ್ ಮಾಡಿ 1000 kg ಇಳುವರಿ, 1000 kg ಖಂಡಿತ ಇಳುವರಿ ಬರ್ತದೆ. ಕ್ಯೂರಿಗೂ ಹೈ ಕ್ಲಾಸ್ ಕ್ಯೂರಿಗೂ. ಆಮೇಲೆ ಕ್ಯೂರಿಗೆ ಬರೋಂಥ ಔಷಧಿನೂ ಕೊಟ್ಟರು, ಅದು ಚೆನ್ನಾಗಿ ಬಂತು. ಈ ಟ್ಯಾಬ್ಲೆಟ್ ಒಳ್ಳೆ ಕೆಲಸ ಮಾಡ್ತಿದೆ. ತುಂಬ ಥ್ಯಾಂಕ್ಸ್. ಈ ಟ್ಯಾಬ್ಲೆಟು ರಾಮಕೃಷ್ಣ ಸರ್, CTR ಅವರೆಲ್ಲ ವಿಜ್ಞಾನಿಗಳು ಬಂದು ನಂಗೆ ಗೈಡೆನ್ಸ್ ಕೊಟ್ಟು ಇವತ್ತಿಗೂ ಸಹ ನಾನು ಅವ್ರ ಗೈಡೆನ್ಸಲ್ಲೇ ಮಾಡ್ತಾಯಿದ್ದೀನಿ. ಏನೇ ಟೊಬಾಕೊ ಮಾಡೋದು ಅವ್ರ ಗೈಡೆನ್ಸ್ ಇಲ್ದೇ ಯಾವುದೇ ಔಷಧಿ ಹೊಡೆಯೋದಿಲ್ಲ. ಆಮೇಲೆ ನೀವೇ ಫ್ರೀ ಮಾಡ್ಕೊ ಬನ್ನಿ ಸರ್ ಅಂತ ಒತ್ತಡ ಮಾಡಿ ಕೊನೆಗೆ ಕರ್ಕೊಬರ್ತೀನಿ ನಾನೇ. ಇಲ್ಲ ಅಂದರೆ ವಾಟ್ಸಪ್ ಮಾಡ್ತೀನಿ, ಈ ರೀತಿ ಇದೆ, ಅವ್ರು ಈ ರೀತಿ ಮಾಡಪ್ಪ, ಈ ರೀತಿ ಅಂದರೆ ಅವ್ರ ಪ್ರಕಾರನೇ ಮಾಡ್ಕೊಬತ್ತೆ. ನಂಗೆ ಒಳ್ಳೆ ಇಳುವರಿ. ಮಾದೇಸ್ವಾಮಿ ಇದ್ದರು, ರಾಮಕೃಷ್ಣ ಸರ್ ಇದ್ದರು, ಎಲ್ಲ ಇಡೀ ಸ್ಟಾಫ್ ಎಲ್ಲ ಲಿಂಕ್ ಇಟ್ಕೊಂಬತ್ತೀನಿ. ಮಾದೇಸ್ವಾಮಿ ಅವರು ಭಾರಿ ಸಹಕರಿಸಿದ್ರು. ತುಂಬ ಚೆನ್ನಾಗಿದೆ ಸರ್. ಈ ಟ್ಯಾಬ್ಲೆಟ್ ಎಲ್ಲ ರೈತರುಗಳು ಯೂಸ್ ಮಾಡಿ, ತುಂಬ ಎಲ್ರಿಗೂ ಒಳ್ಳೆಯದಾಗ್ತದೆ, ಅನುಕೂಲ ಆಯ್ತದೆ, ಇಳುವರಿ ಬರ್ತದೆ, ಯಾವುದೇ ರೀತಿ ರೋಗ ಬರಲ್ಲ ಟ್ರೈಲಿ. ಥ್ಯಾಂಕ್ ಯು.